ಓಂ ಶಾಂತಿ. ಮಿತ್ರರೇ, ಅಭಿಮಾನಿಗಳೇ, ಮಿತ್ರರೇ, ಪಾಪಕರ್ಮ ಪಾಪಕರ್ಮದಲ್ಲಿ ಫಲಾನುಫಲ. ಈ ಜಗತ್ತಿನಲ್ಲಿ ನರಕ ಸ್ವರ್ಗ ಅಂತ ಒಂದಿರುತ್ತೆ. ಅದು ಭೂಮಿ ಮೇಲೇ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲಿ ಅನುಭವಿಸಾದ್ಮೇಲೆ ಯಾವುದೋ ಒಂದು ಲೋಕ ಬೇರೊಂದು ಇರುತ್ತೆ, ಸ್ವರ್ಗ ನರಕ ಅಂತ. ಅದು ಎಲ್ಲ ಧರ್ಮದಲ್ಲೂ ಇರುತ್ತೆ, ನರಕ ಸ್ವರ್ಗ ಅಂತ. ಹಾಗೆ ಆ ನರಕಕ್ಕೋ ಇಲ್ಲ ಸ್ವರ್ಗಕ್ಕೋ ಇಲ್ಲಿ ಶರೀರ ಬಿಟ್ಟ ಮೇಲೆ ಹೋಗ್ತಾರೆ, ಅಲ್ಲಿ ಅನುಭವಿಸ್ತಾರೆ. ಪಾಪ ಮಾಡಿದರೆ ನರಕಕ್ಕೋ, ಪುಣ್ಯ ಮಾಡಿದರೆ ಸ್ವರ್ಗಕ್ಕೋ ಹೋಗ್ತಾರೆ. ಅಥವಾ ಇನ್ಯಾವುದೋ ದೇವ್ರ ಭಕ್ತರಾಗಿದ್ದರೆ ವೈಕುಂಠಕ್ಕೋ, ಕೈಲಾಸಕ್ಕೋ, ಬ್ರಹ್ಮಲೋಕಕ್ಕೋ, ಸೂರ್ಯಲೋಕಕ್ಕೋ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇರುತ್ತೆ ಅಲ್ವಾ. ಹಾಗೆ ನಾವು ಪಾಪ ಮಾಡಿದ್ರೇ ನಮಗೆ ಭಯ ಇರೋದು ಅಲ್ವಾ. ಪಾಪ ಮಾಡಿಲ್ಲ ಅಂದರೆ ಯಾಕಪ್ಪ ಭಯ ಆಗುತ್ತೆ, ನೀವೇ ಹೇಳಿ. ಪಾಪ ಮಾಡಿದ್ರೆ ಬರೀ ಕತ್ತಲಲ್ಲಿ ಯಾವುದೋ ಒಂದು ಪಾತ್ರೆ ಕೆಳಗಡೆ ಬಿದ್ದರೆ ಅಡುಗೆ ಮನೆಯಲ್ಲಿ ಎಲ್ಲಿದ್ದು ಭಯ ಆಗುತ್ತೆ. ಪಾಪ ಮಾಡಿದರೆ ಯಾವುದೋ ಒಂದು ಕಷ್ಟ ಬರುತ್ತೆ, ರೋಗ ಬರುತ್ತೆ, ನಷ್ಟ ಆಗುತ್ತೆ ಅನ್ನೋ ಭಯ ಇರುತ್ತೆ. ಅದೇ ಪಾಪನೇ ಮಾಡಿಲ್ಲ ಅಂದರೆ ಈ ರೀತಿ ಭಯ ಯಾರಿಗೂ ಇರೋದಿಲ್ಲ. ಆದರೆ ಒಳ್ಳೆಯವ್ರಿಗೆ ಭಯ ಇರುತ್ತೆ, ತುಂಬ ಒಳ್ಳೆಯವ್ರಿಗೆ. ಇಲ್ಲಿ ನೋಡಿ, ಸ್ವಲ್ಪ ಉಲ್ಟಾ ಇದೆ ನಾನು ಹೇಳೋ ವಿಚಾರ. ಪಾಪ ಮಾಡಿದರೆ ಅವ್ರಿಗೂ ಭಯ ಇರುತ್ತೆ, ತುಂಬ ಒಳ್ಳೆಯವರಾಗಿದ್ದರೂ ಅವ್ರಿಗೂ ಭಯ ಇರುತ್ತೆ. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಅಂತ ಹೇಳ್ಬಿಡ್ತೀನಿ ಕೇಳಿ. ಈಗ ತುಂಬ ಒಳ್ಳೆಯವರಪ್ಪ, ಯಾರೋ ರೌಡಿಗಳು, ಯಾರೋ ದುಷ್ಟರು, ಯಾರೋ ಬಸ್ ಸ್ಟ್ಯಾಂಡಲ್ಲೋ, ರೈಲ್ವೆ ಸ್ಟೇಷನಲ್ಲೋ, ಆಫೀಸ್ನಲ್ಲೋ ನಮ್ಮ ಮೇಲೆ ಸುಮ್ಮನೆ ಜಗಳ ಮಾಡೋಕ್ಕೆ ಬರ್ತಾರೆ, ಸುಮ್ಮನೆ ರೇಗಾಡ್ತಾರೆ, ಸುಮ್ಮನೆ ಇನ್ನೇನು ಕುಚೋದ್ಯ ಕುತಂತ್ರ ಮಾಡೋಕ್ಕೆ ಬರ್ತಾರೆ, ರೇಗಿಸ್ತಾರೆ, ಚುಡಾಯಿಸ್ತಾರೆ. ಆವಾಗ ನಮಗೆ ತುಂಬ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತಂದರೆ ಮರ್ಯಾದೆ ಪ್ರಶ್ನೆ. ಏನು ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ನಮ್ಗೆ ಯಾಕೆ ಭಯ ಆಯ್ತೀಗ? ನಾವು ತುಂಬ ಒಳ್ಳೆಯವರಾಗಿದ್ರಿ, ಮರ್ಯಾದೆನ ಕಾಪಾಡ್ಕೊಂಡು ಬಂದಿರ್ತೀವಿ. ಈ ಯಾರೋ ಒಬ್ಬರು ಆ ಬಸ್ ಸ್ಟ್ಯಾಂಡಲ್ಲೋ, ಆಫೀಸ್ನಲ್ಲೋ, ರೋಡಲ್ಲೋ ನಮಗೆ ಚುಡಾಯಿಸಿದ್ರೆ ಅಥವಾ ಜಗಳಕ್ಕೆ ಬಂದರೆ ನಮಗೆ ಎಲ್ಲಿಲ್ಲದ ಭಯ ಆಗುತ್ತೆ, ಗಡಗಡ ಅಂತ ನಡುಗ್ತೀವಿ. ಅದೇ ನೋಡ್ರಿ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರೆ. ಈ ಮೂರು ಬಿಟ್ಟವ್ರಿಗೆ ಮಾನ ಮರ್ಯಾದೆ ಲಜ್ಜ ಪಜ್ಜ ನಾಚಿಕೆ ಏನೂ ಇರಲ್ಲ. ಅವರು ಹೆಂಗಂದ್ರೆ ಹಂಗೆ ಕುಣ್ದಾಡ್ತಾರೆ, ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ, ಏನಂದರೆ ಅದಂತಾರೆ ಅಲ್ವಾ. ಅವ್ರನ್ನೇನಂತೀವಿ? ನೀಚರು, ಪರಮ ನಿಕೃಷ್ಟರು, ಪಾಪಿಗಳು ಅಂತ ಕರಿತೀವಿ ಅಲ್ವಾ. ಅವ್ರಿಗೆ ಮಾನ ಮರ್ಯಾದೆ ಏನಿರಲ್ಲ. ಆದರೆ ಅವ್ರು ಬರೀ ಹಗಲೊತ್ತಲು ಜಾಗ್ರತೆಯಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಜಗಳ ಆಡ್ತಾರಷ್ಟೇ. ಅದೇ ಅವ್ರಿಗೇನಾದರೂ ಕಷ್ಟಗಳು ಬಂದಾಗ, ಅವ್ರಿಗೆ ರೋಗಗಳು ಬಂದಾಗ ಆವಾಗ ಗೊತ್ತಾಗುತ್ತೆ ಅವ್ರಿಗೆ ಪಾಪದ ಭಯ ಏನು ಅಂತ. ಆಗ ನೋಡ್ರಿ, ಎಲ್ಲಿದ್ದ ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚಿಗಳು ಅನ್ನೋ ಭಯ ಅವ್ರಿಗೆ ಉಟ್ಕೊಳ್ಳುತ್ತೆ. ನರಕ ಅನ್ನೋ ಭಯ ಅವಾಗ ಉಟ್ಕೊಳ್ಳುತ್ತೆ ಅವ್ರಿಗೆ. ಅಲ್ಲಿವರೆಗೂ ಉಟ್ಕೊಳ್ಳಲ್ಲ. ಅಲ್ಲಿವರೆಗೂ ನಾನೇ ವೀರ, ನಾನೇ ಶೂರ, ನಾನೇ ಜಗತ್ತಿಗೆ ಪುಡಿಂಗ 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 ಅಂದ್ಕೊಂಡು ಮೆರಿತಾ ಇರ್ತಾರೆ ಅಲ್ವಾ. ಅವ್ರಿಗೆ ಯಾವಾಗ ಜ್ಞಾನೋದಯ ಆಗುತ್ತೆ? ತುಂಬ ಕಷ್ಟಗಳು ಬಂದಾಗ, ಅನುಭವಿಸ್ದಾಗ, ಪಾತಾಳಕ್ಕೆ ಕುಸ್ತಿ ಬೀಳ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ. ಅಂದರೆ ಆ ಪಾಪಿಗಳಿಗೂ ಕೂಡ ಭಯ ಬರುತ್ತೆ, ಪಾಪ ಮಾಡಿದ್ದಕ್ಕೆ ಕರ್ಮ ಸುತ್ಕೊಳ್ಳುತ್ತೆ ಅಲ್ವಾ. ಆವಾಗ ಫಲ ಉಣ್ತಾರೆ. ಅದೇ ಒಳ್ಳೆಯವರು ನೋಡ್ರಿ, ಪಾಪ ಒಳ್ಳೆಯವ್ರಿಗೆ ಎಷ್ಟೊಂದು ಮಾನ ಮರ್ಯಾದೆ ಬಗ್ಗೆ ಜ್ಞಾನ ಇರುತ್ತೆ, ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಅಲ್ವಾ. ಇವ್ರಿಗೂ ಭಯ ಇರುತ್ತೆ. ಆದರೆ ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದೇ ಆಗುತ್ತೆ, ಗುರು ದೈವ ಆಶೀರ್ವಾದ ಇರುತ್ತೆ. ಒಳ್ಳೆಯ ಮಾರ್ಗದಲ್ಲಿ ಹೋಗೋರಿಗೆ ಯಾವಾಗೂ ಆ ದೈವ ರಕ್ಷಣೆ ಮಾಡ್ತಾನೆ, ದೈವ ದಾರಿ ತೋರಿಸ್ತಾನೆ. ಯಾಕಂದರೆ ಒಳ್ಳೆಯವ್ರಿಗೆ ಈ ನಂಬಿಕೆ ಇರುತ್ತೆ, ಗುರು ದೈವ ನಮ್ಮನ್ನು ಕಾಪಾಡ್ತಾನೆ, ಗುರು ದೈವ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ಒಳ್ಳೆಯವ್ರಿಗಿರುತ್ತೆ. ಅದಕ್ಕೆ ಒಳ್ಳೆಯವ್ರಿಗೆ ಸ್ವಲ್ಪ ಕಾಲಮಾನ ಕಷ್ಟ ಆದರೂ ಕೂಡ, ತಾತ್ಕಾಲಿಕವಾಗಿ ಇವರು ಕಷ್ಟಗಳು ಕೊಟ್ಟರೂ ಕೂಡ, ಆ ಕಡೆ ಈ ಕಡೆಯಿಂದ ಕಷ್ಟಗಳು ಬಂದರೂ ಕೂಡ ಒಳ್ಳೆಯವರು ನ್ಯಾಯ ನೀತಿ ಸತ್ಯ ಧರ್ಮನ ಕಾಪಾಡ್ಕೊಂಡು ಹೋಗ್ತಿರ್ತಾರೆ. ಅದೇ ಕೆಟ್ಟವರು ನ್ಯಾಯ ನೀತಿ ಧರ್ಮನ ಪಾಲನೆ ಮಾಡಲ್ಲ. ಅದಕ್ಕೆ ಅವರಿಗೆ ಕೊನೆಗಾಲದಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಅವ್ರಿಗೇನಾದರೂ ಕಷ್ಟಗಳು ಬಂದರೆ ಅವ್ರ ಕತೆ ಅಷ್ಟೇ ಮುಗಿದೋಯ್ತು. ಹಾಸ್ಪಿಟ್ಲ್ಗಳಲ್ಲಿ ನೋಡ್ರಿ, ಯಾವುದೋ ಒಂದು ಕಿಡ್ನಿ ಫೈಲರು,
ಇನ್ನೇನೋ ಪೈಲವರು ಹಾಸ್ಪಿಟ್ಲು ಸುತ್ತಿ ಸುತ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಲಾಸ್ಟ್ಗೆ ಆ ಬೆಡ್ ಮೇಲೆ ಕೊರಗಿ ಸಾಯ್ತಾರೆ, ನರಕಯಾತನೆ ಅನುಭವಿಸ್ತಾರೆ. ಕೊನೆಯಾಗಿ ಇನ್ನೂ ಅಲ್ಪ ಸ್ವಲ್ಪ ಪಾಪಕರ್ಮ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ಸತ್ತ ಮೇಲೆ ಯಾವುದೋ ಬ್ರಹ್ಮರಾಕ್ಷಸನೋ ಇನ್ನೊಂದು ಮತ್ತೊಂದು ಆಗಿ ಪ್ರೇತಾತ್ಮ ಆಗಿ ಸುತ್ತುತ್ತಾರೆ. ಆಮೇಲೆ ಕೊಳ್ತು ಆ ಜನ್ಮದಲ್ಲೂ ಅನುಭವಿಸಿ ಲಾಸ್ಟಿಗೆ ಯಾವುದೋ ನರಕ ಸೇರ್ಕೊತಾರೆ. ಹಾಗೆ ಕೆಟ್ಟವ್ರು ಅನುಭವಿಸ್ಲೇಬೇಕಲ್ವಾ. ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ. ಒಳ್ಳೆಯವರು ಪ್ರಾರಂಭದಲ್ಲಿ ಕಷ್ಟ ಅನುಭವಿಸ್ತಾರೆ, ಕಷ್ಟಗಳು ಬರುತ್ತೆ, ಆಮೇಲೆ ಅವ್ರಿಗೆ ಸುಖ ಸಿಕ್ಕುತ್ತೆ. ಇದನ್ನೇ ಮಹಾತ್ಮರು ಹೇಳೋದು, ಮಹಾಮಾತೆಯರು ಹೇಳೋದು. ಇದರಲ್ಲಿ ಯಾವುದೇ ಡೌಟು ನಿಮಗೆ ಬೇಡ. ದೈವವನ್ನು ಅನುಸರಿಸಿ, ನ್ಯಾಯವನ್ನು ಪಾಲನೆ ಮಾಡಿ, ಸತ್ಯಧರ್ಮಗಳನ್ನು ಅನುಸರಿಸಿ. ಆ ದೈವ ಗುರು ಖಂಡಿತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ನನ್ನ ಆಶೀರ್ವಾದ ಖಂಡಿತ ನಿಮಗಿರಲಿ. ಆ ದೈವ ರಕ್ಷಣೆ ನಿಮಗಿರಲಿ, ದೈವ ಆಶೀರ್ವಾದ ನಿಮಗಿರಲಿ. ನಿಮಗೆ, ನಿಮ್ಮ ವಂಶಕ್ಕೆ, ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಫ್ಯಾಮ್ಲಿಗೆ ಎಲ್ಲರಿಗೂ, ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇವರೇ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಲಿ, ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಬಯಸ್ತೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮಗಿರಲಿ. ಇವರೇ ನೋಡಿರಿ, ಗರುಡ ಪುರಾಣ ಇರಲಿ, ಇನ್ನೊಂದು ಪುರಾಣ ಇರಲಿ, ಯಾವುದೇ ಪುರಾಣ ಇರಲಿ, ಎಲ್ಲ ಪುರಾಣಗಳೆಲ್ಲೋದು ಒಂದೇ. ಒಳ್ಳೆಯವ್ರಿಗೆ ಯಾವಾಗಲೂ ಧರ್ಮ ರಕ್ಷಣೆ ಮಾಡುತ್ತೆ. ಧರ್ಮದೇವರು ಆ ಮಹಾಕಾಲನು ರಕ್ಷಣೆ ಮಾಡ್ತಾನೆ. ಆ ಭಗವಂತ ಒಳ್ಳೇದು ಮಾಡ್ತಾನೆ. ಖಂಡಿತ ಒಳ್ಳೆಯದಾಗುತ್ತೆ, ಯಾವುದೇ ಡೌಟ್ ಬೇಡ. ದೇವಾದಿದೇವ ಅಹಾದಿ ಯೋಗಿ ಆ ಮಹಾಕಾಲನು, ಆ ಧರ್ಮನು, ಆ ಮಹಾಧರ್ಮನು ನಿಮ್ಮನ್ನು ಕಾಪಾಡ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇವರೇ ಭಕ್ತರೇ, ಮಿತ್ರರೇ, ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹನೇ ಮುಂದಿನ ವಿಡಿಯೋ ಹಾಕಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ನಿಮ್ಮ ಸಹಕಾರನೇ ನನಗೆ ಶಕ್ತಿ. ಓಕೆನಾ? ನಿಮಗೆ ಸದಾ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಇನ್ನೊಂದು ಚಾನಲ್ ಇದೆ, ಒಮಾಸ್ NS 2012. ಆ ಚಾನಲ್ಲು ಕೂಡ ನೋಡಿ. ಈ ರೀತಿ ಹೇಳ್ತಾ ನಾನು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.